ಮನೆಯ ಮುಂದಿನ ಬಾಗಿಲ ಇಂಟರ್ಲಾಕ್ ಮುರಿದು 6.5 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವ ಘಟನೆ ಹೊಳಲ್ಕೆರೆ ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ ಇಂದಿನ ಗೌರಮ್ಮ ಬಡಾವಣೆಯಲ್ಲಿ ಭಾನುವಾರ ನಡೆದಿದೆ. ಕಳ್ಳತನವಾಗಿರುವ ಮನೆಯ ಮಾಲೀಕರ ಹೆಸರು ಮಹೇಶ್ವರಪ್ಪ. ಮನೆ ಬೀಗ ಹಾಕಿಕೊಂಡು ಚಿಕ್ಕಜಾಜೂರು ರಸ್ತೆಯಲ್ಲಿರುವ ತೋಟಕ್ಕೆ ಹೋಗಿ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದ ಮಹೇಶ್ವರಪ್ಪ 2:30ಕ್ಕೆ ಮನೆಗೆ ವಾಪಸ್ಸು ಬಂದಾಗ ಮನೆಯ ಮುಂದಿನ ಬಾಗಿಲ ಇಂಟರ್ಲಾಕ್ ಮುರಿದು ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಲಾಗಿತ್ತು. ಬೆಡ್ರೂಮ್ ಬೀರಿನಲ್ಲಿದ್ದ ಬಂಗಾರದ 4 ಬಳೆಗಳು, ಚಿನ್ನದ ನೆಕ್ಲೆಸ್, 4 ಜೊತೆ ಓಲೆ, ಬೆಳ್ಳಿಯ ದೇವರ ಮುಖಪದ್ಮ, 4 ಲೋಟ, 2 ಜೊತೆ ಕುಂಕುಮ ಬಟ್ಟಲು, ಬೆಳ್ಳಿಯ ದೀಪ, 80,000 ನಗದು ಸೇರಿದಂತೆ ಮತ್ತಿತರ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ ಎಂದು ಮಹೇಶ್ವರಪ್ಪನವರ ಧರ್ಮಪತ್ನಿ ಶಶಿಕಲಾ ಅವರು ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಹೊಳಲ್ಕೆರೆ ಪೊಲೀಸ್ನವರು ಕಳ್ಳನ ಪತ್ತೆಗಾಗಿ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ ಎಂದು ಹೊಳಲ್ಕೆರೆ ಪಿಎಸ್ಐ ಸುರೇಶ್ ತಿಳಿಸಿರುತ್ತಾರೆ.